ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2025 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ, ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಭಯವಾಗುತ್ತೆ. ಈಗ ಪ್ರಸ್ತುತ ಶನಿಯ ಪೀಡನೆಯನ್ನು ಅನುಭವಿಸ್ತಾ ಇರತಕ್ಕಂತಹ ರಾಶಿಗಳು ಅಂತ ಬಂದ ಸಂದರ್ಭಕ್ಕೆ ಪ್ರಥಮವಾಗಿ ನಮಗೆ ಅಷ್ಟಮ ಶನಿಯ ರೂಪದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಪಂಚಮ ಶನಿಯ ರೂಪದಲ್ಲಿ ತುಲಾ ರಾಶಿಯವರಿಗೆ, ಅದೇ ರೀತಿಯಾಗಿ ಅರ್ಧಾಷ್ಟಮ ಶನಿಯ ರೂಪದಲ್ಲಿ ಅಂದರೆ 4ನೇ ಮನೆ ಶನಿಯ ಪೀಡೆಯ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಇನ್ನು ಮಕರ ಕುಂಭ ಮೀನ ಮಕರ ರಾಶಿಯವರಿಗೆ ಕೊನೇ ಹಂತದ ಸಾಡೆ ಸಾತಿನ ಭಾಗ, ಕುಂಭ ರಾಶಿಯವರಿಗೆ ಈ ಒಂದು ಶನಿಯ ಸಂಚಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಒಂದು ಸಂಪೂರ್ಣವಾದಂತಹ ಸಾಡೆ ಸಾತಿನ ಯೋಗ ಮುಗಿದು ಹೋಗುತ್ತೆ. ಕುಂಭರಾಶಿಯವರಿಗೆ ಕೊನೆ ಹಂತದ ಸಾಡೆ ಸಾತಿನ ಭಾಗ, ಮೀನರಾಶಿಯವರಿಗೆ ಗರ್ಭಶನಿ ಅಂದರೆ ತನ್ನ 7.5 ವರ್ಷದಲ್ಲಿ 2.5 ವರ್ಷ ಮುಗಿಸಿ ತನ್ನ ಮುಂದಿನ ರಾಶಿಗೆ ಸಂಚಾರ ಮಾಡ್ತಾನೆ. ಗರ್ಭಶನಿ ರಾಶಿಯಲ್ಲಿ ಜನ್ಮಶನಿಯ ರೂಪದಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಶನಿ ಪೀಡನೆಯಿಂದ ಅತ್ಯಂತ ವೇಗವಾಗಿ ತನ್ನ ಒಂದು ಶನಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ತಾ ಇರುವಂತಹ ರಾಶಿಗಳ ಬಗ್ಗೆ, ಅವುಗಳಿಗಾಗುವಂತಹ ಪ್ರಭಾವಗಳ ಬಗ್ಗೆ, ಯಾರಿಗೆ ಒಳ್ಳೆಯದಿದೆ ಯಾರಿಗೆ ಕೆಡುಕಿದೆ ಅನ್ನೋದನ್ನೆಲ್ಲ ಸಹ ತಿಳ್ಕೊಳ್ತಾ ಹೋಗೋಣ. ಶನಿಯ ಗೋಚಾರ ಅಂತ ಬಂದ ಸಂದರ್ಭದಲ್ಲಿ ಶನಿಯು 29ನೇ ತಾರೀಕು 3ನೇ ತಿಂಗಳು 2025 ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10 ಗಂಟೆ 7 ನಿಮಿಷಕ್ಕೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾನೆ, ತನ್ನ ಸಂಚಾರವನ್ನು ಬದಲು ಮಾಡ್ತಾನೆ. ಆದರೆ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸಂಚಾರವೇನು ಆಗತ್ತೆ, ಆದರೆ ತಾನು ಅಸ್ತಂಗತ ಸ್ಥಿತಿಯಲ್ಲಿ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಶನಿ. ಸೂರ್ಯನ ಅತೀ ಸಮೀಪದಲ್ಲಿದ್ದು ಸೂರ್ಯನ ಕಿರಣಗಳ ನಡುವೆ ಆತ ದಹಿಸಿ ಹೋಗಿರ್ತಾನೆ. ಹಾಗಾಗಿ ಶನಿಯ ಪ್ರಭಾವವು ನಿಮಗೆ ತನ್ನ ಒಂದು ಅಸ್ತಂಗತ ತ್ಯಾಗ ಆಗುವವರೆಗೂ, ಅಂದರೆ ಅಸ್ತಂಗತ ಮುಗಿದು ಮತ್ತೆ ಉದಯ ಆಗುವ ಕಾಲಮಾನ 31ನೇ ತಾರೀಕು 3ನೇ ತಿಂಗಳು 2025 ಈ ಕಾಲಮಾನದವರೆಗೂ ಸಹ 29ನೇ ತಾರೀಕಿಗೆ ಪ್ರವೇಶವಾದರೂ 29, 30, 31 ಅಂದರೆ ಇನ್ನೂ 2 ದಿವಸಗಳ ಕಾಲ ಶನಿ ಅಸ್ತಂಗತನಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಮತ್ತೊಂದು ರಾಶಿಯನ್ನು ಬಹಳ ಅಪರೂಪಗಳಲ್ಲಿ ಅಪರೂಪ. ತುಂಬ ಅಂದರೆ ತುಂಬ ಅನೇಕ ವರ್ಷಗಳ ನಂತರ ಈ ರೀತಿಯಾಗಿ ಅಸ್ತಂಗತನಾಗಿ ಇನ್ನೊಂದು ರಾಶಿಗೆ ವಕ್ರವಲ್ಲದೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವೆಲ್ಲರೂ ಗಮನ ಕೊಟ್ಕೊಂಡು ನೋಡಿಕೊಳ್ಳೇಬೇಕು. ಆಯಾ ರಾಶಿಯ ವಿಚಾರ ಬಂದ ಸಂದರ್ಭಕ್ಕೆ ಈ ಒಂದು 2 ದಿನಗಳ ಪ್ರಭಾವ ಅಂಥದ್ದು ಏನೂ ಇರೋದಿಲ್ಲ. ಏನಿದ್ರು 1ನೇ ತಾರೀಕು ಏಪ್ರಿಲ್ನಿಂದ ಶನಿಯ ಸಂಚಾರದ ನೇರ ಶುಭ ಅಶುಭ ಫಲಗಳು ಪ್ರತಿ ರಾಶಿಗೂ ಅಪ್ಲೈ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನ ಕೊಟ್ಕೊಂಡು ಅರ್ಥ ಮಾಡ್ಕೋಬೇಕು. ಇನ್ನು ಶನಿ ಈ ವರ್ಷದಲ್ಲಿ ಒಂದು ಸಲ ವಕ್ರನಾಗ್ತಾನೆ. ಯಾವಾಗ ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2025ರಿಂದ 28ನೇ ತಾರೀಕು 11ನೇ ತಿಂಗಳು 2025ರವರೆಗೂ ಮೀನರಾಶಿಯಲ್ಲೇ ವಕ್ರನಾಗಿರ್ತಾನೆ. ನೋಡಿ, ವಕ್ರನಾಗಿ ಹಿಂಸಂಚಾರ ಅಂದರೆ ಇನ್ನೊಂದು ರಾಶಿ ಹಿಂದೆ ಹಿಮ್ಮುಖ ಚಲನೆ ಇದ್ದರೂ ಇನ್ನೊಂದು ರಾಶಿಗೆ ಪ್ರವೇಶ ಕುಂಭರಾಶಿಗೆ ಏನು ಬರುವುದಿಲ್ಲ. ಆದರೆ ಮೀನರಾಶಿಯಲ್ಲೇ ವಕ್ರೀಗತನಾಗಿ ಇರ್ತಾನೆ. ಅಂದರೆ ಈಗ ಕೆಲವು ದಿನಗಳ ಹಿಂದೆ ಹೇಗೆ ಒಂದು ವಕ್ರೀಗತನಾಗಿ ಕುಂಭರಾಶಿನಲ್ಲೇ ಇದ್ನೋ ಅದೇ ರೀತಿಯಾಗಿ ಈ ಬಾರಿಯೂ ಸಹ ಒಂದು ಹಿಂಚಲನೆಯಲ್ಲಿದ್ದರೂ ಹಿಂದಿನ ರಾಶಿಗೆ ಪ್ರವೇಶ ಮಾಡೋದಿಲ್ಲ, ಮೀನರಾಶಿನಲ್ಲೇ ವಕ್ರನಾಗಿ ಇರ್ತಾನೆ. ಇಂತಹ ಒಂದು ಶನಿ ಸಂಚಾರಗಳು 12 ರಾಶಿಯವರಿಗೂ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನೋದನ್ನು ಗಮನಿಸೋಣ. ಇನ್ನು ಮಿಥುನ ರಾಶಿಯವರಿಗೆ
ಈ ಒಂದು ಶನಿಯ ಸಂಚಾರ ಯಾವ ರೀತಿಯಾದಂತಹ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ಗಮನಿಸೋದಾದರೆ 8 ಮತ್ತು 9ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿಯು 10ನೇ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ 10ನೇ ಮನೆಯನ್ನು ಪ್ರವೇಶ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡೋದಕ್ಕೆ ಅವಕಾಶಗಳು ಉಂಟಾಗ್ತದೆ. ವೃತ್ತಿ ಕ್ಷೇತ್ರದಲ್ಲಿ, ಉದ್ಯೋಗದ ಸ್ಥಳದಲ್ಲಿ ನಿಮಗಿದ್ದಂತಹ ತೊಂದರೆ ತಾಪತ್ರೆಗಳೆಲ್ಲ ದೂರವಾಗುತ್ತೆ. ಬಹಳ ಒತ್ತಡ, ಕಿರಿಕಿರಿ ವಾತಾವರಣ ಏನೇನೋ ನಡೀತಾ ಇದ್ವು ಈ ಪರಿಸ್ಥಿತಿಯ ಒಳಗಡೆ ಅದೆಲ್ಲವೂ ಸಹ ಸುಧಾರಣೆಯಾಗಿ ಆರೋಗ್ಯ ಸುಸ್ಥಿತಿಗೆ ಬರುತ್ತೆ. ಅದರಲ್ಲೂ ಈ ಕುತ್ತಿಗೆ ಭಾಗ, ಹಿಮ್ಮೆದುಳಿನ ಒಂದು ಸಮಸ್ಯೆಗಳು, ಈ ರೀತಿಯಾಗಿ ಏನಾದರೂ ಒಂದು ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತಾ ಇದ್ದರೆ ಅದೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂತಹ ಸಂದರ್ಭ ಅಂತಲೇ ಹೇಳಬೇಕಾಗತ್ತೆ. ಮಿಥುನ ರಾಶಿಯ 4 ಮತ್ತು 7ನೇ ಮನೆ ಮೇಲೆ ಒಂದು ಶನಿಯ ದೃಷ್ಟಿ ಬೀಳೋದ್ರಿಂದ ನೋಡಿ, ಶನಿಯ ಸ್ಥಾನ ಒಳ್ಳೆಯದು, ಆದರೆ ದೃಷ್ಟಿ ಬಹಳ ಕೆಟ್ಟದ್ದು. ಕುಟುಂಬದಲ್ಲಿ ಕಿರಿಕಿರಿಗಳು ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಕುಟುಂಬದ ಒಳಗಡೆ ತುಂಬ ಕದನಗಳು, ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸ್ವಲ್ಪ ಹಿಡಿತಗಳು ಕೈ ತಪ್ಪು ಹೋಗತಕ್ಕಂಥದ್ದು, ಕೋರ್ಟ್ ಕಚೇರಿ ವ್ಯಾಜ್ಯಗಳು, ಆಸ್ತಿಯ ಸಂಬಂಧಿತ ಬರ್ತಕ್ಕಂಥದ್ದು, ಅದೇ ರೀತಿಯಾಗಿ ದಾಂಪತ್ಯ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ನಿಮಗೆ ವೈಯಕ್ತಿಕ ರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಕಿರಿಕಿರಿಗಳು, ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋದರೆ, ಅದೇ ರೀತಿಯಾಗಿ ನಿಮಗೆ ಒಂದು ವೃತ್ತಿರಂಗದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತಾ ಇರ್ತೀರಿ. ವೃತ್ತಿರಂಗದಲ್ಲಿ ನಿಮ್ಮನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಪ್ರೊಫೆಷನಲ್ ಲೈಫ್ ಅಂತೂ ತುಂಬ ಚೆನ್ನಾಗಿ ಹೋಗುತ್ತೆ, ಆದರೆ ನಿಮ್ಮ ಪರ್ಸನಲ್ ಲೈಫ್ ತುಂಬ ಹಾಳಾಗ್ಬಿಡುತ್ತೆ. ಇದೇ ಟೈಮ್ನಲ್ಲಿ ಮಾತೃ ಮತ್ತು ಮಾತೃವಿನ ಸಮಾನರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕು. ಮಾತೃವಿಯೋಗದ ಸಂದರ್ಭ ಸಹ ಈ ಒಂದು ಸಂದರ್ಭದಲ್ಲಿ ಕಾಡುವಂತಹ ಸಾಧ್ಯತೆಗಳಿದ್ದಾವೆ. ಈ ಒಂದು ಸಂದರ್ಭ, ಅದರಲ್ಲೂ ಜುಲೈನಿಂದ ನವೆಂಬರ್ ಏನು ಶನಿ ವಕ್ರೀಗತನಾಗಿರ್ತಾನೆ, ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ತಾಯಿಯ ಆರೋಗ್ಯ ಬಹಳ ಜಾಗೃತಿಯಾಗಿ ಕಾಪಾಡ್ಕೋಬೇಕು. ಸ್ವಲ್ಪ ಜಾಗೃತೆಯಾಗಿರಿ. ಒಂದಿಷ್ಟು ಶುಭ ಮತ್ತು ಒಂದಿಷ್ಟು ಅಶುಭ ಫಲದ ಮಿಶ್ರಣಗಳು ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮಿಶ್ರಿತ ಫಲಗಳಿದ್ದಾವೆ. ನೀವು ಹನುಮದೇವರ ಉಪಾಸನೆಯನ್ನು ಮಾಡಿ, ಪಂಚಮುಖಿ ಹನುಮದೇವರ ದರ್ಶನವನ್ನು ಮಾಡಿ, ಸಂಜೆಯ ಹೊತ್ತು ಪಂಚಮುಖಿ ಹನುಮದೇವರ ಒಂದು ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಿಥುನ ರಾಶಿಯವರ ಶನಿ ಗೋಚಾರ ಫಲ 2025. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.